ಸ್ಯಾಂಟ್ ಏಂಜಲೋ ಫೋರ್ಟ್ ಬಂದಿದ್ದೀವಿ. ಗಂಟೆ ಬಂದು 12 ಕಾಲಾಗಿದೆ. ನೋಡಿ, ಇಲ್ಲಿಂದ ಅರೇಬಿಯನ್ ಸೀ ಕಾಣುತ್ತೆ. ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇರ್ಬೋದು, ಅವೆಲ್ಲ ಫಿಶಿಂಗ್ ಬೋಟ್ಗಳು. ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ತುಂಬಾ ಇರುತ್ತೆ ಬೋಟ್ಗಳು. ಆ್ಯಕ್ಚುಲಿ ಲೆಫ್ಟಲ್ಲಿ ಇರೋದು ಆರ್ಮಿ ಅವ್ರ ಬೇಸ್ ಕ್ಯಾಂಪು. ಫ್ರೈ ತೊಗೊಂಡಿದ್ದೀವಿ, ಫಿಶ್ ಫ್ರೈ, ವೆಜ್ ಮೀಲ್ಸು. ಒಳ್ಳೆ ಊಟ ಆಯಿತು, ಮೀನು ಊಟ. ಜೈ ಶ್ರೀರಾಮ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೀಗ ಡ್ರೈವಿಂಗ್ ಬೀಚಿಂದ ನಾವೀಗ ಸೆಂಟ್ ಆಂಜಲೋ ಫೋರ್ಟ್ಗೆ ಹೋಗ್ತಾಯಿದ್ದೀವಿ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಆಗುತ್ತೆ, 1.25 ಗಂಟೆ ಜರ್ನಿ. ಸ್ಯಾಂಟ್ ಏಂಜಲೋ ಫೋರ್ಟ್ ಬಂದಿದ್ದೀವಿ. ಗಂಟೆ ಬಂದು 12 ಕಾಲಾಗಿದೆ. ಏಂಜಲೋ ಫೋರ್ಟ್ ಬಂದಿದ್ದೀವಿ. ಒಬ್ರಿಗೆ ಬಂದು 25 ರೂಪಾಯಿ ಟಿಕೆಟು. ತುಂಬಾ ಚೆನ್ನಾಗಿದೆ ಒಳಗೆ. ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರೆ. ಅವರೇ ಚೆನ್ನಾಯ್ತಾ? ಮೇ ಬಿ ಇಲ್ಲೇನು ಫಂಕ್ಷನ್ ನಡೀತಾ ಇತ್ತು ಅನ್ಸುತ್ತೆ ರೈಟ್ ಸೈಡಲ್ಲಿ. ಸೊ ಅದಕ್ಕೆಲ್ಲ ಚೇರೆಲ್ಲ ಅರೇಂಜ್ಮೆಂಟ್ ಮಾಡಿದರು. ನೋಡಿ, ಇಲ್ಲಿಂದ ಅರೇಬಿಯನ್ ಸೀ ಕಾಣುತ್ತೆ. ಚಿತ್ರೀಕರಿಸೋದು ಸೆರೆ ಹಿಡಿಯೋದು ಏನಮ್ಮ ವ್ಯತ್ಯಾಸ? ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಸ್ಕೂಲ್ನ ಟ್ರಿಪ್ಪೆಲ್ಲ ಕರ್ಕೊಂಡು ನಿಮ್ಗೆ ಎದುರುಗಡೆ ಕಾಣಿಸ್ತಾ ಇರ್ಬೋದು, ಅವೆಲ್ಲ ಫಿಶಿಂಗ್ ಬೋಟ್ಗಳು. ಬೆಳಗ್ಗೆ ಹೊತ್ತು ಬಂದರೆ ಇನ್ನೂ ತುಂಬಾ ಇರುತ್ತೆ ಬೋಟ್ಗಳು.
ಸಮಯ ಬಂದು 1 ಗಂಟೆ ಆಗಿದೆ. ಎಂಜಿಲ ಫೋರ್ಟಿಂದ ಬಿಟ್ಟಿದ್ದೀವಿ. ಈಗ ಹೋಟ್ಲು ಹುಡಿಕೊಂಡು ಹೋಗ್ಬೇಕೀಗ. ಇಲ್ಲಿ ಅವ್ರು ಕೇಳಿದ್ವಿ, ಕಾರ್ತಿಕ ಹೋಟೆಲ್ ಅಂತ ಹೇಳಿದ್ರು ರೈಲ್ವೆ ಸ್ಟೇಷನ್ ಹತ್ರ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಆಟೋನ ಕರ್ಸ್ಕೊಂಡ್ಬಿಟ್ಟು ಆಟ ನೋಡಮ್ಮ, ಖುಷಿ ಆಯ್ತು ಅಂತ ನನಗೆ ಖುಷಿ ಆಗ್ಬಿಟ್ಟು. ಹಾಂ ಚಾಡು ಮಾರ್ರೆ. ಇದು ಆ್ಯಕ್ಚುಲಿ ಲೆಫ್ಟಲ್ಲಿರೋದು ಆರ್ಮಿಯವ್ರ ಬೇಸ್ ಕ್ಯಾಂಪು. ಬ್ರಿಟಿಷ್ ರೂಲ್ ಮಾಡಿದ್ಯಲ್ಲ ಇದೆಲ್ಲ ಕೋಟೆ. ಫ್ರೈ ತೊಗೊಂಡಿದ್ದೀವಿ. ಫಿಶ್ ಫ್ರೈ, ವೆಜ್ ಮೀಲ್ಸು. ಬೇರೆ ಇದ್ರೆ ಕಳಿಸಿ, ಬೇರೆ ಫಿಶ್. ಕಣ್ಣೂರು ರೈಲ್ವೆ ಸ್ಟೇಷನ್ ಎದುರುಗಡೆನೇ ಇದೆ ಇದು ಹೋಟೆಲ್ ಕಾರ್ತಿಕ ಅಂತ. ವೆಜ್ ಮೀಲ್ಸ್ ತೊಗೊಂಡ್ವಿ. ವೆಜ್ ಮೀಲ್ಸ್ ಜೊತೆಗೆ ಫಿಶ್ ಐಟಮ್ ಎಲ್ಲ ಎಕ್ಸ್ಟ್ರಾ. ಸೊ ತುಂಬಾ ಚೆನ್ನಾಗಿತ್ತು ಫಿಶ್ಶು. ಸೊ ಇಲ್ಲಿಂದ ನಾವು ಕಾಸರಗೋಡಿಗೆ ಹೋಗ್ತಾಯಿದ್ದೀವಿ. ಕಾಸರಗೋಡಲ್ಲಿ ಬೇಕಲ್ ಫೋರ್ಟ್ ನೋಡೋಣ ಅಂತ. ಇಲ್ಲಿಂದ ಒಂದು 90 ಕಿಲೋಮೀಟ್ರ್ ಇದೆ. 90 ಕಿಲೋಮೀಟ್ರ್ ಅಂದರೆ ಒಂದು 2-2.5 ಗಂಟೆ ಟೈಮ್ ಬೇಕು. ಈಗ ಕಣ್ಣೂರು ಬಿಟ್ಟಿದ್ದೀವಿ ನಾವು. ಒಳ್ಳೆ ಊಟ ಆಯಿತು. ಸ್ಯಾಂಟ್ ಏಂಜಲೋ ಫೋರ್ಟ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.